ನಮಸ್ಕಾರ. ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು 2016ನೇ ಇಸ್ವಿಯಿಂದ 2016, 2017, 2018, 2019, 2020, 2021, 2022, 2023, 2024, 2025ವರೆಗೂ ಎಸ್ಪೆಷಲಿ ಮದುವೆ ವಿಚಾರದಲ್ಲಿ, ಗಂಡ ಹೆಂಡತಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಆಸ್ತಿಗಳ ವಿಚಾರದಲ್ಲಿ, ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಭಾಳ ಏರುಪೇರು ಆಗಿದೆ. ದೊಡ್ಡ ದೊಡ್ಡ ಮಟ್ಟದ ಸಮಸ್ಯೆಗಳೇ ಫೇಸ್ ಮಾಡಿದ್ದೀರಾ. ದೊಡ್ಡ ಮಟ್ಟದ ನೋವುಗಳು ಫೇಸ್ ಮಾಡಿದ್ದೀರಾ. 2016ನೇ ಇಸ್ವಿಯಿಂದ 2025ನೇ ಇಸ್ವಿ ಒಳಗಡೆ ದೊಡ್ಡ ಮಟ್ಟದ ಗಂಡಾಂತರಗಳು, ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಗಂಡನಿಗಾಗ್ಬೋದು, ಹೆಂಡತಿಗಾಗ್ಬೋದು, ದುಡ್ಡಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಆಸ್ತಿಗಳ ವಿಚಾರದಲ್ಲಿ, ಗಂಡ ಹೆಂಡತಿ ಡೈವರ್ಸ್ ವಿಚಾರದಲ್ಲಿ ಎಷ್ಟೋ ಗಂಡನ್ನೇ ಕಳ್ಕೊಂಬಿಟ್ಟಿರ್ತೀರ ಅಥವಾ ಹೆಂಡತಿನೇ ಕಳ್ಕೊಂಬಿಟ್ಟಿರ್ತೀರ. ವ್ಯಾಪಾರದಲ್ಲಿ ನಷ್ಟ, ದೊಡ್ಡ ಮಟ್ಟದ ಸಮಸ್ಯೆಗಳು ಈ ಇಸ್ವಿ ಒಳಗಡೆ ಖಂಡಿತವಾಗ್ಲೂ ನೀವು ಫೇಸ್ ಮಾಡಿರ್ತೀರ. ಇವಾಗ ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ಪೆಷಲಿ ಈ ಟೀಚಿಂಗ್ ಪ್ರೊಫೆಷನ್ಸ್, ಟೀಚರು, ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ರಿನ್ಸಿಪಾಲು, ಡೈರೆಕ್ಟ್ರುಗಳಾಗಿರೋದು, ಲಾಯರ್ಸುಗಳು, ಜಡ್ಜುಗಳು, ಡಾಕ್ಟರ್ಸುಗಳು, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ, SP, ಅಸಿಸ್ಟೆಂಟ್ ಕಮಿಷನರು, DC, BO, DDPI, ತಹಸೀಲ್ದಾರ್, ಮಿಲಿಟ್ರಿ ಒಳಗಡೆ, ನೇವಿ ಒಳಗಡೆ, ಸಬ್ಮೆರಿನಲ್ಲಿ, CBI ಡಿಪಾರ್ಟ್ಮೆಂಟ್, COD ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ ಒಳಗಡೆ, ಸೇಲ್ ಟ್ಯಾಕ್ಸ್ ಆಫೀಸಲ್ಲಿ, ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ, ಆಹಾರ ನಾಗರಿಕ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಫುಡ್ ಆಫೀಸಲ್ಲಿ, ಗ್ರಾಮ ಪಂಚಾಯಿತಿ ಆಫೀಸಲ್ಲಿ, PDO ಆಗಿ, ಮುನ್ಸಿಪಲ್ ಆಫೀಸಲ್ಲಿ, ZP ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ, ಜಲಮಂಡಳಿ ಇಲಾಖೆ ಒಳಗಡೆ, ಆರ್ಟಿಕಲ್ಚರ್ ಆಫೀಸಲ್ಲಿ, ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ, ರೇಷ್ಮೆ ಇಲಾಖೆ ಒಳಗಡೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, IIT, IISc, ISRO, ಹಾಸ್ಪಿಟಲ್ಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಲ್ಯಾಬ್ ಟೆಕ್ನಿಷಿಯನ್ ಆಗಿ, ನರ್ಸುಗಳಾಗಿ, ಬ್ಲಡ್ ಬ್ಯಾಂಕ್ಗಳಲ್ಲಿ, ರಕ್ತನಿಧಿಯಲ್ಲಿ, ಪೆಟ್ರೋಲ್ ಬಂಕ್ ಓನರ್ಸುಗಳಾಗಿರೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಟ್ಟಿರೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾ ಇರೋದು, ಅಲ್ಲಿ ಕೆಲಸ ಮಾಡ್ತಿರೋದು, ಹಾರ್ಡ್ವೇರ್ ಶಾಪ್, ಕಬ್ಬಿಣದ ಅಂಗಡಿಗಳು, ಈ ಸ್ಕೂಟ್ರು, ಕಾರು, ಶೋರೂಮ್, ಆಟೋಮೊಬೈಲ್ಸ್ನಲ್ಲಿ ಕೆಲಸಗಳು, ಅಂಗನವಾಡಿ ಟೀಚರ್ಸುಗಳಾಗಿರ್ತೀರ, ಗೊಬ್ಬರದ ಅಂಗಡಿಗಳು ಇಟ್ಟಿರ್ತೀರ, ಟೈಲ್ಸ್, ಮಾರ್ಬಲ್ಸ್ ಬಿಸ್ನೆಸ್ಸುಗಳು ಮಾಡ್ತಿರ್ತೀರ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸುಗಳು, ಸಿಮೆಂಟ್ ಅಂಗಡಿ, ಹಾಲು ಮೊಸರು ತುಪ್ಪದ ಡೈರಿ ಇಡೋದು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಸು, ಓನಾಗೆ ಬಸ್ಸು, ಕಾರು, ಲಾರಿ, JCB, ಕ್ರಷರು ಇವನ್ನೆಲ್ಲ ಇಟ್ಕೊಂಡು ಓಡಿಸ್ತಿರ್ತೀರ. ಅದರಲ್ಲೇ ಅಥವಾ ಡ್ರೈವರ್ಸುಗಳು, ಕ್ಯಾಬ್ ಡ್ರೈವರ್ಸುಗಳಾಗಿರೋದು, ರಿಲೇಟೆಡ್ಸ್, ಬಡ್ಡಿ ವ್ಯವಹಾರ, ಲೇವಾದೇವಿ ವ್ಯವಹಾರ, ಎಸ್ಪೆಷಲಿ ಫಿಲ್ಮ್ ಲ್ಯಾಂಡಲ್ಲಿ ಫಿಲ್ಮ್ ಆ್ಯಕ್ಟ್ರಸ್ಸು, ಸಿಂಗರ್ಸು, ಪೋಷಕ ನಟರು ಸಿಕ್ಕಾಪಟ್ಟೆ ಇರ್ತಾರೆ. ಈ TV, ಮೀಡಿಯಾ, ಮಾಧ್ಯಮ ಲೋಕದಲ್ಲಿ ಆ್ಯಂಕರಿಂಗ್ ಕೆಲಸ ಮಾಡೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ, ಏರ್ಪೋರ್ಟ್ನಲ್ಲಿ, ಗುಜರಿ ಅಂಗಡಿಗಳು ಇಟ್ಕೊಂಡಿರ್ತೀರ, ಲೈಬ್ರರಿ ಒಳಗಡೆ, ಗ್ರಂಥಾಲಯದಲ್ಲಿ, ಗ್ರಾನೈಟ್ ಬಿಸ್ನೆಸ್ಸು, JCB, ಕ್ರಷರು, ಬೋರ್ವೆಲ್ ಪಾಯಿಂಟು ಮಾಡ್ಸೋ ಅಂಥ ರಿಲೇಟೆಡ್ಸು, ಪ್ರಿಂಟಿಂಗ್ ಪ್ರೆಸ್ಸು, ಗ್ಯಾಸ್ ಏಜೆನ್ಸಿ, ಭಾರತ್ ಗ್ಯಾಸಲ್ಲಿ ಕೆಲಸ, ಇಂಡಿಯನ್ ಗ್ಯಾಸಲ್ಲಿ ಕೆಲಸ, ಅಥವಾ ನೀವೇ ಓಪನ್ ಮಾಡಿರ್ತೀರ, ಐಸ್ ಕ್ರೀಮ್ ಅಂಗಡಿಗಳು, HAL, ನೇವಿ ಪೈಲಟ್ ಆಗೋದು, ಆಶ್ರಮಗಳು ನಡೆಸೋದು, ಮೃಗಾಲಯದಲ್ಲಿ, ಝೂ ಅಲ್ಲಿ ಕೆಲಸ, ಸೆರಿಕಲ್ಚರಲ್ ಆಫೀಸಲ್ಲಿ, ಅಗ್ರಿಕಲ್ಚರ್ ವ್ಯವಸಾಯ, ಕುರಿ, ಕೋಳಿ, ಹಸು ಸಾಕಾಣಿಕೆ ರಿಲೇಟೆಡ್ಸು, ಲಾಲ್ಬಾಗು, ಕಬ್ಬನ್ ಪಾರ್ಕಲ್ಲಿ ಕೆಲಸ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರ್ತೀರ, AC ಟೆಕ್ನಿಷಿಯನ್ಗಳಾಗಿರ್ತೀರ. ನಂತರ ಇವು ಬರುತ್ತೆ, ಯಾವುದು, ಹರ್ಬಲ್ ರಿಲೇಟೆಡ್ಸ್, ಹರ್ಬಲ್ ಪ್ರಾಡಕ್ಟ್ಸುಗಳು ರಿಲೇಟೆಡ್ಸಲ್ಲಿ ಮಾಡ್ತಿರ್ತೀರ. ದೊಡ್ಡ ಯೋಗ
ಟೀಚರ್ಸ್ಗಳಾಗಿರ್ತೀರ, ಯೋಗ ಮೆಡಿಟೇಷನ್ನು ಧ್ಯಾನ ಹೇಳ್ಕೊಡ್ತಿರ್ತೀರ, ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಅವೆಲ್ಲ ರಿಪೇರಿ ಮಾಡ್ತಾರಲ್ಲ, ಎ ಸಿ ಟೆಕ್ನಿಷಿಯನ್ಸ್ಗಳು, ಎ ಸಿ ಶೋರೂಮುಗಳಲ್ಲಿ ಆ ರಿಲೇಟೆಡ್ಸ್ ಕೆಲಸ ಇರುತ್ತೆ. ಚೌಲ್ಟ್ರಿ ಎಸ್ಪೆಷಲಿ ಕಲ್ಯಾಣ ಮಂಟಪಗಳಲ್ಲಿ ಕೆಲಸ, ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿಗಳು ತೊಗೊಂಡು ನಡೆಸ್ತಾ ಇರೋದು, ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿಗಾಗಿ ವರ್ಕ್ ಮಾಡ್ತಿರ್ತೀರ. ಪೋಸ್ಟ್ ಆಫೀಸಲ್ಲಿ, ಕೊರಿಯರ್ ಆಫೀಸ್ನಲ್ಲಿ ದೊಡ್ಡ ದೊಡ್ಡ ಆರ್ಕಿಟೆಕ್ಟಾಗಿ ಕೆಲಸ ಮಾಡ್ತಿರ್ತೀರ. PWD ಆಫೀಸುಗಳಲ್ಲಿ ಈ ವೆಹಿಕಲ್ ರಿಪೇರಿ, 2 ವೀಲರು 4 ವೀಲರ್ಸು ವೆಹಿಕಲ್ 2 ವೀಲರ್ ರಿಪೇರಿ ಮಾಡುವ ಶೋರೂಮುಗಳಲ್ಲಿ ಕೆಲಸ ಮಾಡ್ತಿರ್ತೀರ, ಅಥವಾ ಓನ್ನಾಗಿ ನೀವೇ ಇಟ್ಕೊಂಡಿರ್ತೀರ. ಐರನ್ ಅಂಗಡಿ, ಲಾಂಡ್ರಿ ಅಂಗಡಿ ಇಡೋದು, ಜಿಯಾಲಜಿಸ್ಟು, ಭೂವಿಜ್ಞಾನ ಇಲಾಖೆ ಒಳಗಡೆ, ಸರ್ವೆ ಡಿಪಾರ್ಟ್ಮೆಂಟಲ್ಲಿ, RTO ಆಫೀಸ್ನಲ್ಲಿ, ಕಂದಾಯ ಇಲಾಖೆ ಒಳಗಡೆ, ಅಬಕಾರಿ ಇಲಾಖೆ ಒಳಗಡೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಆಫೀಸಲ್ಲಿ ಕೆಲಸ. ಈ ಫ್ಲೋರ್ ಮಿಲ್ಗಳು ಇಟ್ಕೊಂಡಿರ್ತೀರ, ರಾಗಿ, ಜೋಳ, ಜಿನ್ನು ಮಿಷನ್ಗಳು ಮಾಡ್ತಾರಲ್ಲ ಅದರದ್ದು, ಪೇಪರ್ ಫ್ಯಾಕ್ಟ್ರಿ ಒಳಗಡೆ ಪೇಪರ್ ಮಿಲ್ಲು ನಡೆಸೋದು, ಸ್ಕೂಲು ಕಾಲೇಜುಗಳಲ್ಲಿ SDC FDC ಟೀಚರು, ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಈ ಒಂದು HM ಆ ರಿಲೇಟೆಡ್ಸು ಜಾಬ್ ಮಾಡ್ತಿರ್ತೀರ. ಮೆಡಿಕಲ್ ಸ್ಟೋರ್ಸ್ಗಳು ಇಟ್ಕೊಂಡಿರೋದು. ಜ್ಯೋತಿಷ್ಯದಲ್ಲಿ ಭಾಳ ಇಂಟ್ರೆಸ್ಟು ಮಕರ ರಾಶಿಯವರಿಗೆ, ದೊಡ್ಡ ದೊಡ್ಡ ಜ್ಯೋತಿಷಿಗಳು ಆಗಿರ್ತಾರೆ ಮಕರ ರಾಶಿನವರು. ಏನು ಅಂತಂದರೆ ಈ ಎಸ್ಪೆಷಲಿ ಈ ಹೋಟೆಲ್ಸ್ ರನ್ ಮಾಡೋದು, ಈ ನರ್ಸರಿ ಪ್ಲ್ಯಾಂಟೇಷನ್ನಲ್ಲಿ ಕೆಲಸ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನರ್ಸರಿ ಪ್ಲ್ಯಾಂಟೇಷನ್ನಲ್ಲಿ ಮಾಡೋದು, KRS, ಹೇಮಾವತಿ, ಕಬಿನಿ ಚೆಕ್ ಡ್ಯಾಮಲ್ಲಿ ಕೆಲಸ, ತಾಲೂಕು ಆಫೀಸ್ನಲ್ಲಿ ಸ್ಪೋರ್ಟ್ಸ್ ಅಂಗಡಿಗಳು ಇಟ್ಕೊಂಡಿರೋದು, ಸ್ಪೋರ್ಟ್ಸ್ ಟೀಚರ್ಗಳಾಗಿರೋದು, PE ಟೀಚರು, ಸ್ಪೋರ್ಟ್ಸ್ ಟೀಚರ್ಸು ಅಂತೀವಿ. ಕಾಲೇಜ್ನಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಗಳು ರಿಲೇಟೆಡ್ಸ್ ಒಂದು ಕೆಲಸ ಮಾಡ್ತಿರೋದು, KSRTC ಒಳಗಡೆ ಡ್ರೈವರ್ಗಳು, ಕಂಡಕ್ಟ್ರುಗಳು, ಟಿಕೆಟ್ ಕಲೆಕ್ಟ್ರು, ಮೆಟ್ರೋದಲ್ಲಿ ಕೆಲಸ, BMTCಯಲ್ಲಿ ಕೆಲಸ, ಮತ್ತು ಈ NGOದಲ್ಲಿ KSRTC ಡಿಪೋ ಒಳಗಡೆ ಮೆಕ್ಯಾನಿಕ್ ಆಗಿ ರಿಲೇಟೆಡ್ಸ್, ಕಂಬಳಿ ವ್ಯಾಪಾರಗಳು ರಿಲೇಟೆಡ್ಸ್ ಮಾಡ್ತಿರ್ತೀರ. NGO ಗ್ರಾಮ ಆಫೀಸುಗಳಲ್ಲಿ ಗ್ರಾಮ ಆಫೀಸುಗಳು ಬರುತ್ತೆ, ಅದರಲ್ಲಿ ಕಬ್ಬಣ ತಯಾರಿಸುವ ಫ್ಯಾಕ್ಟ್ರಿಗಳಲ್ಲಿ, ಕೆಮಿಸ್ಟ್ ಆ್ಯಂಡ್ ಡ್ರಗ್ ಸೆಂಟ್ರ್ಗಳಲ್ಲಿ, ಗ್ರಾಮ ಲೆಕ್ಕಾಧಿಕಾರಿಗಳು, ಮನೆ ಕಂಟ್ರಾಕ್ಟ್ರು, ರೋಡ್ ಕಂಟ್ರಾಕ್ಟ್ರು, ಸಿವಿಲ್ ಕಂಟ್ರಾಕ್ಟ್ರು, ಜಲ್ಲಿ ಕಂಟ್ರಾಕ್ಟ್ರು, ಕ್ಲಾಸ್ 1 ಕಂಟ್ರಾಕ್ಟ್ರುಗಳಾಗಿ ರೋಡ್ ಕಂಟ್ರಾಕ್ಟ್ರು ಕೆಲಸ ಮಾಡಿಸ್ತಿರ್ತೀರ. ಶಾಮಿಯಾನ ಪಾತ್ರೆಗಳು, ಸ್ಟೀಲ್ ಪಾತ್ರೆ ಅಂಗಡಿಗಳು ಸಪ್ಲೈಯರ್ಸ್ ಆಗಿರ್ತೀರ. ಏರ್ ಕಟಿಂಗ್ ದೊಡ್ಡ ದೊಡ್ಡ ನಿಮ್ಮದೇ ಸಲೂನ್ ಶಾಪುಗಳು ಇಟ್ಕೊಂಡಿರ್ತೀರ. ಪ್ಲಂಬಿಂಗ್ ಕೆಲಸ, ಮನೆಗಳಿಗೆ ಪ್ಲಂಬಿಂಗ್, ನೀರು ಮತ್ತು ಪೈಪುದು ಪ್ಲಂಬಿಂಗ್ ಕೆಲಸಗಳು, ಮನೆಗಳಿಗೆ ನೀರು ಹಾಕ್ತಿರ್ತಾರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರುಗಳು, ಇದು ರಿಲೇಟೆಡ್ಸ್, ಬಿಸ್ಲರಿ ವಾಟ್ರು ರಿಲೇಟೆಡ್ಸ್ ಇದನ್ನು ಮಾಡೋದು. ಮುನ್ಸಿಪಲ್ ಆಫೀಸರ್ಗಳಲ್ಲಿ ಕೆಲಸ. ಎಸ್ಪೆಷಲಿ ಪೊಲಿಟಿಕಲ್ ಸೈಡಲ್ಲಿ, ರಾಜಕೀಯದಲ್ಲಿ, ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಈ ಒಂದು ರಿಲೇಟೆಡ್ಸು ಸಿಕ್ಕಾಬಟ್ಟೆ ಸ್ಕೂಲು ಕಾಲೇಜುಗಳಲ್ಲಿ ವಾರ್ಡನ್ ಆಗಿರ್ತೀರ. ಎಸ್ಪೆಷಲಿ ಈ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ, IT-BT ಸೆಕ್ಟರ್ಸ್ಗಳಲ್ಲಿ ಈ ಒಂದು ರಿಲೇಟೆಡ್ಸು, ಎಲ್ಲ ರಿಲೇಟೆಡ್ಸು ಆಡು ಮುಟ್ಟದ ಸೊಪ್ಪಿಲ್ಲ ಅಂತೀವಿ. ಬೀಡಾ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿರ್ತಾರೆ. ಎಣ್ಣೆ ಅಂಗಡಿಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಹತ್ರ ಇದು ಮಾಡೋದು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ. ಮಕರ ರಾಶಿಯವರು ದೊಡ್ಡ ದೊಡ್ಡ ಫಿಲಮ್ ಲ್ಯಾಂಡಲ್ಲಿ ಪೊಲಿಟಿಷಿಯನ್ ಆಗಿ ಎಲ್ಲ ಕಡೆ ಸೇವೆ ಮಾಡಿರ್ತಾರೆ. ಮತ್ತು ದೊಡ್ಡ ದೊಡ್ಡ ದಾನಿಗಳು ಅಷ್ಟೇ, ದಾನ ಮಾಡೋದರಲ್ಲಿ ನಂಬರ್ 1 ಮಕರ ರಾಶಿನವರು. ಇನ್ನೊಬ್ಬರಿಗೆ ಸಹಾಯ ಮಾಡೋದರಲ್ಲಿ ನಂಬರ್ 1. ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಸಮಾಜ ಸೇವೆಗಳನ್ನ ನಡೆಸ್ತಾ ಇರ್ತಾರೆ. ಭಾಳ ಒಂದು ಒಳ್ಳೆ ಮನಸ್ಸು. ಬಟ್ ಇವರಿಗೆ 2016ನೇ ಇಸ್ವಿಯಿಂದ 2025ನೇ ಇಸ್ವಿ ಒಳಗಡೆ ದೊಡ್ಡ ದೊಡ್ಡ ಮಟ್ಟದ ಗಂಡಾಂತರಗಳು, ದೊಡ್ಡ ಮಟ್ಟದ ಸಮಸ್ಯೆಗಳು ಎಲ್ಲ ವಿಚಾರದಲ್ಲಿ ಬಂದಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.